ನಮಸ್ಕಾರ ರೈತ ಬಂಧುಗಳೇ. ನಾನು ನಿಮ್ಮ ರವಿ ರಾಠೋಡ್. ಇವತ್ತು ನಾನು ಅದೇನ್ರಿ ಬುತ್ತನಾಳ ಒಂದು ಗ್ರಾಮದೊಳಗೆ ಅದೀನಿ. ಬಿಜಾಪುರ ತಾಲೂಕು ಬಿಜಾಪುರ ಡಿಸ್ಟಿಕ್ ಒಳಗೆ ಅದೀನಿ. ರೈತ ಬಂಧುಗಳೇ, ತಮಗೋಸ್ಕರ ಇವತ್ತೊಂದು ಜಬರ್ದಸ್ತ್ ಆಗಿರ್ತಕ್ಕಂಥ ನಮ್ಮ ಯುವ ಕಿಸಾನನ್ನು ಬಳಸಿ ಒಂದು ವರ್ಷದಿಂದ ಯುವ ಕಿಸಾನವನ್ನು ಬಳಸ್ಕೊಂಡು ಬಂದಿರುವಂಥ ರೈತವರಿಗೆ ಇವತ್ತು ನಾವು ಮೀಟ್ ಮಾಡಿಸ್ತಾ ಇದ್ದೀವಿ. ಅದು ರಿಸಲ್ಟು ಕೂಡ ಯಾವ ರೀತಿ ಅದ ವಿತ್ ವ್ಯತ್ಯಾಸ, ಆಜು ಬಾಜು ಪ್ಲಾಟ ವ್ಯತ್ಯಾಸ ಕೂಡ ನಾವು ಇವತ್ತು ನಿಮಗೆ ತೋರ್ಸಕತ್ತೀವಿ. ನೋಡೋಣ ಆ ರೈತರ ಜೋಡಿ ನಾವು ಮಾತಾಡೋಣ್ರಿ, ಯಾವ ರೀತಿ ಅವರು ಬಳಸ್ಯಾರ ಮತ್ತು ಅವ್ರ ಹೆಸರೇನು ಮತ್ತು ಯಾವ ರೀತಿ ಅದನ್ನು ಬಳಸ್ಕೊತ ಬಂದಾರ, ರಿಸಲ್ಟ್ ಯಾವ ರೀತಿ ಅವ್ರಿಗೆ ಖುಷಿ ಕೊಡ್ತದ, ಮತ್ತೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರ ಅನ್ನೋದನ್ನ ಅವ್ರ ಕಡೆ ತಗೊಳ್ಳೋಣ. ಬನ್ನಿ. ನಮಸ್ಕಾರ ರೀ. ನಮಸ್ಕಾರ ಸರ್. ಸ್ವಲ್ಪ ನಿಮ್ಮ ಹೆಸರದ್ದು ತಿಳಿಸ್ಕೊಟ್ರೆ ಭಾಳ ಚಲೋ ಆಗ್ತದೆ. ನಾವು ಸಂಜೀವ್ ಮೊಯ್ತೆ ಅಂತಾರೆ. ಸಂಜು ಮೊಯ್ತೆ ಅಂತ ಹೇಳಿರಿ. ಹಾಂ, ಇದನ್ನು ಫಸ್ಟಿಗೆ ನಾವು ಏನು ಕಬ್ಬು ಕಟಾವಾದ ನಂತರ ರೀ ಇದನ್ನು 1 ಡೋಸ್ ಜಮೀನಲ್ಲಿ ಕೊಟ್ಟಿದ್ರು 3. ಹಾಂ, 3 ಕೊಟ್ಟ ನಂತರ ಒಂದು 2 ದಿವಸದ ಹಿಂದೆ ಸ್ಪ್ರೇ ಒಂದು ಸ್ಪ್ರೇ ತೊಗೊಂಡ್ರಿ. ಅಂದ್ರೆ ಒಂದೂವರೆ 2 ತಿಂಗಳಾದ್ಮೇಲೆ ಸ್ಪ್ರೇ ತೊಗೊಂಡಿರಿ. ಒಂದು ಡ್ರಿಂಚ್ ಮಾಡಿ ಒಂದೂವರೆ 2 ತಿಂಗಳಾದ್ಮೇಲೆ ಸ್ಪ್ರೇ ತೊಗೊಂಡಿರಿ. ಈಗ ಒಂದು 2 ತಿಂಗಳು ಅದಾವ್ರಿ. ಇದು 2-2.5 ತಿಂಗಳ ಪ್ಲಾಟ್ ಅದ್ರಿ. ಹೌದ್ರಿ. ರೈತ ಬಂಧುಗಳೇ, ನೋಡ್ಬೋದು ಫಸ್ಟ್ ಏನ್ ಮಾಡ್ಯಾರಿ, ಕಟಾವ್ ಆದ ಕೂಡಲೇ ಮೊದಲಿಂದ ಯೂಸ್ ಮಾಡ್ಕೊತ ಬಂದಿರಲ್ಲ ಸರ್? ಹೋದ ವರ್ಷದಿಂದ ಯೂಸ್ ಮಾಡ್ಕೊತ ಬಂದಾರ್ರಿ. ಕಟಾವ್ ಆದ್ಮೇಲೆ ಒಂದ್ ಏನ್ ಮಾಡ್ಯಾರಿ, ಯುವ ಕಿಸಾನ್ ಗ್ರೋತ್, ಯುವ ಕಿಸಾನ್ ಕಿಂಗ್, ಯುವ ಕಿಸಾನ್ ಡೆವಲಪರ್ ಇವ್ ಮೂರನ್ನು ಮಿಕ್ಸ್ ಮಾಡಿ ಏನ್ ಮಾಡ್ಯಾರಿ, ಒಂದು ಡ್ರಿಂಚ್ ಮಾಡ್ಯಾರಿ. ಕಟಾವ್ ಆದ ಕೂಡ್ಲೇನೆ ಡ್ರಿಂಚ್ ಮಾಡ್ಯಾರ. ಡ್ರಿಂಚ್ ಮಾಡಿದ ಕೂಡಲೇ ಇದು ಪ್ಲಾಟ್ ಯಾವ ರೀತಿ ಅದ ನೀವು ನೋಡ್ಬೋದು. ತೋರಿಸ್ರಿ ಸ್ವಲ್ಪ ಯಾವ ರೀತಿ ಪ್ಲಾಟ್ ಅದ. ಇದು ಯುವ ಕಿಸಾನ್ ಬಳಸಿರುವಂತ ಪ್ಲಾಟ್ ರೀ. ಪ್ಯೂರ್ 100% ಆರ್ಗ್ಯಾನಿಕ್ ಪ್ಲಾಟ್ ಅದ. ಅದ್ರ ಜೊತೆಗೆ ನಿಮಗೆ ನೋಡ್ಬೋದು ಬ್ರಾಂಚಸ್ಗಳು ಕೂಡ ಯಾವ ರೀತಿ ಹೊಡೆದಾವ ಅನ್ನೋದನ್ನ. ಈ ಕಡೆ ಹಿಂದ್ಗಡೆ ತೋರಿಸ್ರಿ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, 2.5 ತಿಂಗಳ ಪ್ಲಾಟ್ ಅದ. ಯಾವ ರೀತಿ ಬ್ರಾಂಚಸ್ಗಳು ಅದಾವು. ಇದು 2ನೇ ಬೀಡ್ ಅದ್ರಿ. ಈ ರೀತಿ ಕಬ್ಬ ಅದ. ಮೂರನೇ ಬೀಡ್ರಿ. ಮೂರನೇ ಬೀಡ್ ಅಂತ್ರಿ. ಸಾರಿ, 3ನೇ ಬೀಡ್ ಅಂತ. ಈ ರೀತಿ ಕಬ್ಬ ಅದ. ರೈತ ಬಂಧುಗಳೇ, ರೈತರಿಗೆ ಕೇಳೋನು ಯಾವ ರೀತಿ ಇದು ರಿಸಲ್ಟ್ ಅದ. ಮತ್ತೊಬ್ಬ ರೈತರಿಗೆ ಏನು ಹೇಳಕ್ ಇಷ್ಟ ಸರ್, ಇದು ರಿಸಲ್ಟ್ ಯಾವ ರೀತಿ ಅನಿಸ್ತದ್ರಿ ನಿಮಗೆ? ಚಲೋ ಸರ್, ಮಸ್ತ್. 2 ವರ್ಷದಿಂದ ಯೂಸ್ ಮಾಡತ್ತೇವ್ರಿ ನಾವು. 2 ವರ್ಷದಿಂದ ಯೂಸ್ ಮಾಡತ್ತೀರಿ. ಮತ್ತೊಬ್ಬ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಇಲ್ರಿ, ಅವರು ಯೂಸ್ ಮಾಡ್ಬೋದ್ರಿ. ಈ ಟೈಪ್ ಅವ್ರದ್ದು ನಾವು ಬೆಳಿಬೇಕತ್ತಪ್ಪ ಅಂದ್ರೆ ಯೂಸ್ ಮಾಡಿ ಹಾಕ್ಬೇಕ್ರಿ. ಅವರು ಒಂದ್ ಬ್ಯಾರಲ್ದಾಗ ಮಿಕ್ಸ್ ಮಾಡಿ ಒಂದ್ ಲೆವೆಲ್ ಟೂಬ್ಲೆ ಬಿಟ್ಬಿಡುದ್ರಿ. ಬಿಟ್ಟು ಬಿಡುದು ಏನ್ ಮಾಡ್ತಾರೆ, ಬ್ಯಾರಲ್ದಾಗ ಔಷಧ ಮಾಡಿ ಒಂದ್ ಲೆವೆಲ್ ಟೂಬ್ಲೆ ಡ್ರಿಂಚ್ ಮಾಡಿಸಿ ಬಿಡೋದು ಅಂತಾರಿ. ನನಗೆ ಹೇಳ್ರಿ, ರಾಸಾಯನಿಕ ಮತ್ ನಮ್ಮ ಆರ್ಗ್ಯಾನಿಕ್ ಫರಕ್ ನಿಮಗ ಹೆಂಗ ಅನಿಸ್ತದ? ಬಾಳ ಫರಕ್ ಅದ್ರಿ. ಭೂಮಿ ಒಳಗೂ ಕೂಡ ವ್ಯತ್ಯಾಸ ಅದ್ರಿ. ಆಮೇಲೆ ಬ್ರಾಂಚಸ್ ಒಳಗಾಗಿರ್ಬೋದು, ಕಬ್ಬು ವ್ಯತ್ಯಾಸ ಆಗಿರ್ಬೋದು. ಈ ರೀತಿ ರೈತ ಬಂಧುಗಳೇ, ಯುವ ಕಿಸಾನ್ ಗ್ರೋತ್, ಯುವ ಕಿಸಾನ್ ಕಿಂಗ್, ಯುವ ಕಿಸಾನ್ ಡೆವಲಪರ್ ನ ಬಳಸಿ ಪ್ಯೂರ್ 100% ಬೆಳೆ ಇವತ್ತು ನೀವು ನೋಡಬಹುದು. ರಿಸಲ್ಟ್ ಯಾವ ರೀತಿ ಅದ ನಿಮಗೆ ತೋರಿಸ್ತೀವಿ. ಸ್ವಲ್ಪ ಮುಂದ್ಗಡೆ ಬರ್ರಿ ಸರ್. ಯಾವ ರೀತಿ ಇದು ನಮ್ ದೊಡ್ಡಪ್ಪ ಅಂದ್ರೆ ಅವ್ರ ದೊಡ್ಡಪ್ಪನ ಮಗನವರು ಅವ್ರದ್ದು ಇದು ಕಟಾವ್ ಅವಾಗ ಸೇಮ್ ನೋಡ್ರಿ. ಇಲ್ಲಿ ಆಜು ಬಾಜು ಪ್ಲಾಟ್ ಅದ. ನಿಮಗೆ ಹೇಳಿದೆ ವ್ಯತ್ಯಾಸ ತೋರಿಸ್ತೀನಿ ಅಂತ ಹೇಳಿ. ಆಜು ಬಾಜು ಪ್ಲಾಟ್ ಅದ್ರಿ. ಯಾವ ರೀತಿ ರಿಸಲ್ಟ್ ಅದ ನೀವು ನೋಡ್ಬೋದು. ಇದು ನೋಡ್ರಿ, ಇದು ಯಾವ ರೀತಿ ಬ್ರಾಂಚಸ್ಗಳು. ಇದು ಭಾಳ ದೂರ ಇಲ್ರಿ, ಇಲ್ಲೇ ಅದ. ಇದು ಪ್ಲಾಟ್. ಇದು ಏನ್ರಿ, ಇದು ಸರ್ ಯುವ ಕಿಸಾನ್ ಯೂಸ್ ಮಾಡಿರುವಂತ ಪ್ಲಾಟ್ ರೀ. ಏನ್ರಿ, ಇದು ಯುವ ಕಿಸಾನ್ ಯೂಸ್ ಮಾಡಿರುವಂತ ಪ್ಲಾಟ್. ಇನ್ನು ನೀವು ನೋಡ್ಬೋದು ನಮ್ಮ ರಾಸಾಯನಿಕ ಬಳಸಿರುವಂತ ಪ್ಲಾಟ್ ರೀ. ಇದು ನೋಡ್ಬೋದು ಯಾವ ರೀತಿ ಅದ್ರಿ. ಇದನ್ನ ನೋಡ್ಬೋದು ಫ್ರೆಂಡ್ಸ್, ಯಾವ ರೀತಿ ಅದ ರಾಸಾಯನಿಕ ಬಳಸಿರುವಂತ ಪ್ಲಾಟ್. ಇದು ಪೂರಾ ತೋರಿಸ್ರಿ, ಇದು ಯಾವ ರೀತಿ ಪ್ಲಾಟ್ ಅದ. ಅದ್ರ ಜೊತೆಗೆ ಆ ಕಡೆ ನಮ್ಮ ಯುವ ಕಿಸಾನ್ ಬಳಸಿರುವಂತ ಪ್ಲಾಟ್ ತೋರಿಸ್ರಿ. ನೋಡ್ಬೋದು ರೈತ ಬಂಧುಗಳೇ, ಈ ರೀತಿ ಪ್ಲಾಟ್ ಅದ. ನೀವೆಲ್ಲರಿಗೂ ನಾವು ಹೇಳೋದಿಷ್ಟೇ, ಯಾಕೆ ರಾಸಾಯನಿಕ ನೀವು ಬಂದ್ ಮಾಡ್ರಿ, ಆರ್ಗ್ಯಾನಿಕ್ ಮಾಡ್ರಿ ಅಂತ ಹೇಳ್ತಾ. ನೋಡ್ರಿ, ಇಲ್ಲಿಂದ ಆರ್ಗ್ಯಾನಿಕ್ ಪ್ಲಾಟ್ ಅದ್ರಿ. ಈ ಸೈಡ್ ಆರ್ಗ್ಯಾನಿಕ್ ಪ್ಲಾಟ್ ಅದ, ಆಮೇಲೆ ಈ ಸೈಡ್ ರಾಸಾಯನಿಕ್ ಪ್ಲಾಟ್ ಅದ. ನೀವೆಲ್ಲರೂ ನೋಡ್ಬೋದು ಯಾವ ರೀತಿ ಅದ ಅಂತ ಹೇಳಿ. ಇದು ಆರ್ಗ್ಯಾನಿಕ್ ಪ್ಲಾಟ್. ಯಾಕೆ ನಿಮಗೆ ಸಾವಯವ ಕೃಷಿ ಮಾಡ್ರಿ ಅಂತ ಹೇಳಿ ಹೇಳೋದು ಇದಕ್ಕೆ. ಫ್ರೆಂಡ್ಸ್, ಎಲ್ಲರಿಗೂ ರೈತ ಬಂಧುಗಳಿಗೆ ಕೇಳ್ಕೋದು ಇಷ್ಟೇ ರೀ. ಯುವ ಕಿಸಾನ್ಗಳನ್ನ ಬಳಸ್ರಿ. ಖರ್ಚನ್ನು ಕಡಿಮೆ ಮಾಡ್ರಿ ಅಂತ ಹೇಳ್ತಾ ನಾವು ರೈತ ಬಂಧುಗಳಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ರೀ. ಫ್ರೆಂಡ್ಸ್, ನಾವು ನಿಮ್ಗೆ ಹೇಳೋದಂದ್ರೆ ನಮ್ದು ಅಭಿಯಾನ ಒಂದೇ ಅದ್ರಿ, ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ. ಎಲ್ಲರಿಗೂ ಖರ್ಚು ಕಡಿಮೆ ಆಗಲಿ, ಇಳುವರಿ ಹೆಚ್ಚು ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಯುವ ಕಿಸಾನ್. ನಮಸ್ಕಾರ.